ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಧಾರವಾಡದ ಸತ್ತೂರು ಶರಣಪ್ಪ ಕೊಟ್ಗಿ ಕಾಲೇಜಿನಲ್ಲಿ ವಿಜೃಂಭಣೆಯ ಜಾತ್ರಾ ಮಹೋತ್ಸವ, ಪಲ್ಲಕ್ಕಿ ಮತ್ತು ತೊಟ್ಟಿಲೋತ್ಸವ ಮೆರವಣಿಗೆ. 6ನೇ ವರ್ಷದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಉದ್ಘಾಟಿಸಿದ ಧಾರವಾಡದ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಗಳು. ಶೈಕ್ಷಣಿಕ ಸಂಸ್ಥೆಗಳು ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ರಾಯಭಾರಿಗಳಾಗಬೇಕು. ಡಾಕ್ಟರ್ ಶರಣಪ್ಪ ಕೊಟ್ಗಿ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಭವ್ಯ ಭಾರತ ದೇಶದ ಅಮೋಘ ಸಂಸ್ಕೃತಿ ಹಾಗೂ ಸಂಪ್ರದಾಯ ಪರಂಪರೆ ದಿನದಿಂದ ದಿನಕ್ಕೆ ಕುಸಿಯುತ್ತಿರುವ ಕಾಲಘಟ್ಟದಲ್ಲಿದ್ದೇವೆ. ಕಾರಣ ಭಾರತೀಯ ಸಂಸ್ಕೃತಿ ಹಾಗೂ ಸಂಪ್ರದಾಯ ಪರಂಪರೆಗಳು ಉಳಿಸಿ ಬೆಳೆಸುವುದು ಬಹಳ ಅನಿವಾರ್ಯವಾಗಿದೆ ಎಂದು ಧಾರವಾಡ ಸತ್ತೂರಿನ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಕೊಟ್ಗಿ ಕರೆ ನೀಡಿದರು. ಧಾರವಾಡ ನಗರದ ಸತ್ತೂರಿನಲ್ಲಿ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್ನ ಮಹಾವಿದ್ಯಾಲಯದ ಆವರಣದಲ್ಲಿರುವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ 6ನೇ ಜಾತ್ರಾ ಮಹೋತ್ಸವದ ಹಾಗೂ ತೊಟ್ಟಿಲೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೊಟ್ಗಿ ಮಾತನಾಡಿದರು. ಈ ನಿಟ್ಟಿನಲ್ಲಿ ಇಂದಿನ ಶೈಕ್ಷಣಿಕ ಸಂಸ್ಥೆಗಳ ಜವಾಬ್ದಾರಿ ಪಾಲಕರಿಗಿಂತ ಹೆಚ್ಚಾಗಿದೆ. ಆದ್ದರಿಂದ ಶೈಕ್ಷಣಿಕ ಸಂಸ್ಥೆಗಳು ಶಿಕ್ಷಣ ದಾಸೋಹ ಜೊತೆಗೆ ಅನ್ನ ದಾಸೋಹ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ದಾಸೋಹವನ್ನು ಮಾಡಬೇಕಾದ ಗುರುತರ ಜವಾಬ್ದಾರಿಯನ್ನು ಹೊರಲೇಬೇಕಾಗಿದೆ ಎಂದು ಕೊಟ್ಗಿ ಹೇಳಿದರು. ನಮ್ಮ ಭಾರತೀಯ ದಿವ್ಯ ಭವ್ಯ ಅಮೋಘ ಸಂಸ್ಕೃತಿ ಸಂಪ್ರದಾಯ ಪರಂಪರೆ ಉಳಿಸಿ ಬೆಳೆಸುವ ಸ್ಪರ್ಧೆಯಲ್ಲಿ ತೀರಾ ಹಿಂದುಳಿಯುತ್ತಿರುವುದು ಖೇದನೀಯವಾಗಿದೆ ಎಂದು ಡಾಕ್ಟರ್ ಶರಣಪ್ಪ ಕೊಟ್ಗಿ ವಿಷಾದ ವ್ಯಕ್ತಪಡಿಸಿದರು. ಧಾರವಾಡ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಗಳು 6ನೇ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಉದ್ಘಾಟಿಸಿ ಪಲ್ಲಕ್ಕಿ ಮತ್ತು ತೊಟ್ಟಿಲೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಡಾಕ್ಟರ್ ಶರಣಪ್ಪ ಕೊಟ್ಗಿ ಅವರ ಸಾಮಾಜಿಕ ಕಳಕಳಿಯನ್ನು ಈ ಸಂದರ್ಭದಲ್ಲಿ ಕೊಂಡಾಡಿದ ಸ್ವಾಮೀಜಿಗಳು ಶ್ರೀ ಶರಣಬಸವೇಶ್ವರ ದೇವರು ಎಲ್ಲರಿಗೂ ಉಜ್ವಲ ಭವಿಷ್ಯ ಕೊಡಲಿ ಎಂದು ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮುತ್ಸದ್ದಿ ರಾಜಕಾರಣಿ ಹಾಗೂ ಮಾಜಿ ಸಭಾಪತಿಗಳಾದ ವೀರಣ್ಣ ಮತ್ತಿಕಟ್ಟಿ ಮಾತನಾಡಿ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ನ ಶಿಕ್ಷಣ ಸಂಸ್ಥೆಗಳು ಮಾಡುತ್ತಿರುವ ತ್ರಿವಿಧ ದಾಸೋಹ ಕಾರ್ಯವನ್ನು ಶ್ಲಾಘಿಸಿದರು. ಇಲ್ಲಿ ಜಾತಿ ಮತ ಪಂಥ ಭೇದ ಭಾವ ಮಾಡದೆ ಎಲ್ಲರೂ ಭಾರತೀಯರೆಂದೇ ಪರಿಗಣಿಸಿ ಸಮಾನ ದೃಷ್ಟಿಯಿಂದ ತ್ರಿವಿಧ ದಾಸೋಹ ಮಾಡಲಾಗುತ್ತಿದೆ ಎಂದರು. ಇದರ ಲಾಭವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ವಿದ್ಯಾರ್ಥಿನಿ, ಪ್ರತಿಯೊಬ್ಬ ಯುವಕ ಯುವತಿ, ನಾಗರಿಕರು, ಪಾಲಕರು ಪಡೆದುಕೊಳ್ಳಬೇಕೆಂದು ವೀರಣ್ಣ ಮತ್ತಿಕಟ್ಟಿ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಶೈಕ್ಷಣಿಕ ಸಂಸ್ಥೆಯ ಟ್ರಸ್ಟಿಗಳಾದ ನಾಗರಾಜ್ ಕೊಟ್ಗಿ, ಮೃತ್ಯುಂಜಯ ಕೊಟ್ಗಿ, ಪ್ರವೀಣ್ ಕೊಟ್ಗಿ ಮತ್ತು ಆಡಳಿತ ಮಂಡಳಿ ಸದಸ್ಯರು ಪಲ್ಲಕ್ಕಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಸಕಲ ವಾದ್ಯ ಮೇಳದೊಂದಿಗೆ ಸತ್ತೂರಿನ ಸುತ್ತಮುತ್ತ ಮೆರವಣಿಗೆಯನ್ನು ಮಾಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು, ಮಹಿಳೆಯರು, ಯುವಕರು, ವಿದ್ಯಾರ್ಥಿನಿಯರು, ಹಿರಿಯರು ಈ ಭವ್ಯ ಸಮಾರಂಭದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಈ ಜಾತ್ರಾ ಮಹೋತ್ಸವದಲ್ಲಿ ಮುತ್ತೈದರಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಸಲಾಯಿತು. ನಂತರ ಆಗಮಿಸಿದ್ದ ಎಲ್ಲರೂ ಅನ್ನಪ್ರಸಾದ ಸ್ವೀಕರಿಸಿದರು. ಈ ಜಾತ್ರಾ ಹಾಗೂ ತೊಟ್ಟಿಲೋತ್ಸವ ಕಾರ್ಯಕ್ರಮದಲ್ಲಿ ಟ್ರಸ್ಟಿಗಳಾದ ಭಾರತಿ ಕೊಟ್ಗಿ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾಂತೇಶ್ ಹಿರೇಮಠ್, ಡಾಕ್ಟರ್ ಸರೋಜಿನಿ ದೇಸಾಯಿ, ಡಾಕ್ಟರ್ ವಾಸಿಂ ಪಟೇಲ್, ಡಾಕ್ಟರ್ ವಿಜಯ್ ವಡ್ಡೆ ಸೇರಿದಂತೆ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದು ಈ ದಿವ್ಯ ಭವ್ಯ ಸಮಾರಂಭವನ್ನು ಯಶಸ್ವಿಗೊಳಿಸಿದರು.
ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ ಕಲ್ಲು ಸಹಿತ ಕೂಗುವದಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ ಕಲ್ಲು ಸಹಿತ ಕೂಗುವದಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಶರಣ ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ವಿಶ್ವಗುರು ಶ್ರೀ ಬಸವಣ್ಣನನ್ನು ಸ್ಮರಿಸಿ 2020 ಫೆಬ್ರವರಿ 5ರಂದು ದಾಸೋಹ ಮೂರ್ತಿ ಕಲಬುರ್ಗಿಯ ಶ್ರೀ ಶರಣಬಸವೇಶ್ವರ ಮೂರ್ತಿ ಪ್ರತಿಷ್ಠಾನ ಭಾಳ ವಿಜೃಂಭಣೆಯಿಂದ ಆಧ್ಯಾತ್ಮಿಕ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮೂರ್ತಿ ಪ್ರತಿಷ್ಠಾನಗೊಂಡು ಇವತ್ತು 5 ವಸಂತಗಳು ಪೂರೈಸಿ 6ನೆಯ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಶುಭ ಸಂದರ್ಭದಲ್ಲಿ ಮುಂಜಾನೆ 4:45 ಗಂಟೆಯಿಂದ ಪೂಜೆ ಸಾಂಘಿಕವಾಗಿ ನೆರವೇರಿಸಿಕೊಂಡು ಬಂದಿದ್ದ ಶರಣಬಸವೇಶ್ವರನ ವಿಶೇಷತೆ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನಲ್ಲಿ ನಾವು ಏನು 2004ರಲ್ಲಿ ಪ್ರಾರಂಭ ಮಾಡಿದ್ವಿ. ಅವತ್ತಿನಿಂದ ನಾವು ನಮ್ಮ ಪ್ರವೇಶ ದ್ವಾರದಲ್ಲಿ ಶ್ರೀ ಶರಣಬಸವೇಶ್ವರ, ಶ್ರೀ ಸಿದ್ಧಾರೂಢ, ಶ್ರೀ ಗುರುನಾಥರೂಢ, ವಿಶ್ವಗುರು ಬಸವೇಶ್ವರರ ಭಾವಚಿತ್ರ ಅಷ್ಟೇ ಅಲ್ಲ, ಜ್ಞಾನ ನಿಧಿ ಚನ್ನಬಸವಣ್ಣವರ ಭಾವಚಿತ್ರವನ್ನು ನಾವು ಅವತ್ತೇ ಇಲ್ಲಿ ಹಾಕಿದ್ವಿ. ಅದರರ್ಥ ಶೈಕ್ಷಣಿಕವಾಗಿ ಈ ಜಾಗ ಭಾಳ ಸಮೃದ್ಧಿಯತ್ತ ಆಗಲಿ, ವಿದ್ಯಾರ್ಥಿಗಳ ಜೀವನ ಭಾಳ ದೊಡ್ಡದು, ಅವರ ಭವಿಷ್ಯ ಒಳ್ಳೆಯದಾಗಬೇಕು. ಅನ್ನ ದಾಸೋಹ, ಅಕ್ಷರ ದಾಸೋಹ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಬರಬೇಕನ್ನೋ ದೃಷ್ಟಿಯಿಂದ ದಾಸೋಹದ ಸಂಕೇತ ಶ್ರೀ ಬಸವೇಶ್ವರ ಏನು ಕಾಯಕ ದಾಸೋಹ ಅಂತ ಹೇಳಿದರು, ಹಾಗೆ ಅನ್ನ ಶ್ರೀ ಬಸವೇಶ್ವರ, ಶ್ರೀ ಶರಣಬಸವೇಶ್ವರ ಕೂಡ ದಾಸೋಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟವರು. ಅಳವಂಡಿಯ ಅಲ್ಲಿ ಅವರು ಜನ್ಮ ತಾಳಿದರೂ ಕೂಡ ಕಲಬುರ್ಗಿ ಅವರು ಅಲ್ಲಿ ಬಂದು ನೆಲೆಸಿದರು. ದೊಡ್ಡಪ್ಪ ಅಪ್ಪ ಅವರು ಅವರ ಪರಮ ಭಕ್ತರಾಗಿದ್ದರಿಂದ ಈ ಮೂರ್ತಿ 2 ಮೂರ್ತಿಗಳು ಗುರು ಶಿಷ್ಯ ಪರಂಪರೆ. ಆ ಮೂರ್ತಿಯನ್ನು ನಾವು ನಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಸತ್ತೂರು ಗ್ರಾಮದ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಇಲ್ಲಿ ಕ್ಯಾಂಪಸ್ನಲ್ಲಿ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ಪಲ್ಲಕ್ಕಿ ಉತ್ಸವ, ಮುತ್ತೈದರಿಗೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಹಲವು ಕಾರ್ಯಕ್ರಮಗಳು ನಡೆದಿವೆ. ಹಾಗೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾದ ಶ್ರೀ ಮುರುಘಾ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಕೂಡ ಬಂದು ಆಶೀರ್ವದಿಸಿದ್ದಾರೆ. ನಮ್ಮ ಹಿರಿಯರು, ನಮ್ಮ ತಂದೆಯ ಸ್ವರೂಪರು, ರಾಜ್ಯದಲ್ಲಿಯೇ ರಾಜಕೀಯವಾಗಿ ಸಾಮಾಜಿಕವಾಗಿ ನಾಡು ಮೆಚ್ಚಿದ ಸಭಾಪತಿ ಎಂದು ಪ್ರಖ್ಯಾತಗೊಂಡಂಥ ವೀರಣ್ಣ ಮತ್ತಿಕಟ್ಟಿಯವರ ಜನ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಇಲ್ಲಿ ನೆರವೇರಿಸಿಕೊಂಡು ಬಂದಿದ್ದೇವೆ. ಹಲವಾರು ಭಕ್ತರು
ಸಾವಿರಾರು ಭಕ್ತರು ಅವರ ಶ್ರೀ ಶರಣಬಸವೇಶ್ವರ ಆಶೀರ್ವಾದ ಪಡೆದಿದ್ದಾರೆ. ಇವತ್ತು ನೂರಾರು ಭಕ್ತರು ಪ್ರಸಾದ ಕೂಡ ಸ್ವೀಕರಿಸುತ್ತಾರೆ. ಶ್ರೀ ಶರಣಬಸವೇಶ್ವರನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳ್ತೇನೆ. ಇಲ್ಲಿ ಆಹಾರದ ಕೊರತೆ ಇದ್ದಾಗ ಕೂಡ ಕಲಬುರಗಿಯಲ್ಲಿ ದಾಸೋಹ ಮಾಡಿದರು. ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲೆಲ್ಲಿ ಶ್ರೀ ಶರಣಬಸವೇಶ್ವರನ ಭಕ್ತರದಾರ ಅಲ್ಲಿ ಪ್ರವಚನಗಳು ಪುರಾಣಗಳು ಶ್ರಾವಣ ಮಾಸದಲ್ಲಿ ನಡ್ಕೊಂಡು ಬರ್ತಾವೆ. ಅಲ್ಲಿ ಎಲ್ಲಿ ನಡೆದಾಗೂ ದಾಸೋಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ದಾಸೋಹ ಆ ಪರಂಪರೆ ನಮ್ಮಲ್ಲಿ ಪ್ರತಿ ಅಮಾವಾಸ್ಯೆಯಂದು ಎಷ್ಟೇ ಜನ ಭಕ್ತರು ಬರಲಿ, ಶ್ರೀ ಶರಣಬಸವೇಶ್ವರನ ಭಕ್ತರು ಬಂದವರಿಗೆ ಅನ್ನ ಪ್ರಸಾದವನ್ನು ಪ್ರತಿ ಅಮಾವಾಸ್ಯೆಗೆ ನಾವು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ ಅಂತ ನಾನು ಇಂಥ ಮೂಲಕ ಇಲ್ಲಿ ಒಬ್ಬರು ಪೂಜಾರಿಗಳ ಕೂಡ ಇದ್ದಾರೆ. ಅವರು 2-3 ಹೊತ್ತು ಪೂಜೆ ಮಾಡ್ತಾರೆ. ದೀಪ ನಿರಂತರ ಉರಿತಾ ಇರ್ತದೆ. ಈ ಕಾಲೇಜಿನಲ್ಲಿ ಆಗಲಿ ಇಲ್ಲೇ ಆಗಲಿ ಆ ಶರಣಬಸವೇಶ್ವರನ ಮೂರ್ತಿ ಪ್ರತಿಷ್ಠಾಪನೆಗೊಂಡ ಮೇಲೆ ಈ ಜಾಗ ಭಾಳ ಪಾವನವಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ, ಮನಃಶಾಂತಿ, ಒಳ್ಳೆಯ ಪರಿಸರದಲ್ಲಿ ಅವರ ಆಶೀರ್ವಾದದಿಂದ ಉನ್ನತ ಶಿಕ್ಷಣ, ಕಾಯಕ, ಅವರಿಗೆ ಒಳ್ಳೊಳ್ಳೆ ಸ್ಥಾನದಲ್ಲಿ ಅವ್ರಿಗೆ ನೌಕರಿಗಳು ಕೂಡ ಸಿಗ್ತಾ ಬಂದವೆ. ಅದಕ್ಕೆ ದೇವರ ಆಶೀರ್ವಾದ, ಇಲ್ಲಿರುವವರ ಪರಿಶ್ರಮ ಅಂತ ಹೇಳಿ ನಮ್ಮ ಬಸವೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಕ್ಷೆಯಲ್ಲಿ 5 ವರ್ಷಗಳ ಹಿಂದೆ ಶರಣಾಯ ಬಸವೇಶ್ವರ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಸರ್ವರಿಗೂ ಶುಭವನ್ನು ಮಾಡಿದೆ ಎಂಬುದನ್ನು ನಾನು ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಧಾರ್ಮಿಕ ಹಾಗೂ ತತ್ವ ಬದ್ಧತೆಯ ಭಾವನೆ ಬೆಳೆದು ಹೆಚ್ಚು ಶ್ರದ್ಧೆಯಿಂದ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಲಿತು ಹೋದಂಥ ಮಕ್ಕಳೆಲ್ಲ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇದು ಆ ಶರಣಬಸವೇಶ್ವರ, ಬಸವಾದಿ ಶರಣರ ಹಾಗೂ ಸಿದ್ಧಾರೂಢ ಗುರುನಾಥನವರ ಆಶೀರ್ವಾದ ಎಂಬುದನ್ನು ನಾನು ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಇವತ್ತು 5 ವರ್ಷ ಮುಗಿದು 6ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾಯಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬಂದು ಆಶೀರ್ವದಿಸಿ ಹೋಗಿದ್ದಾರೆ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ನಾನು ಪ್ರಾರ್ಥಿಸಿ ತಮಗೆಲ್ಲ ಶುಭ ಹಾರೈಸುತ್ತೇನೆ. ಥ್ಯಾಂಕ್ ಯು. ಶ್ರೀರಾಮ ಭಿನ್ನ ಶಂಕರ ನೀನಿರ್ವಿ, ಗುರುವರ ಶಂಕರ ನೀನಿರ್ವಿ, ಕಾಮ ಕ್ರೋಧವನಾಶಿಸಿ ತೆಗೆದೊಳು ಶಾಂತಿಯ ಬೀರಿ, ಗುರುವರ ಶಾಂತಿಯ ಬೀರಿ, ಶರಣ ಭಜಕರ ದುರಿತ ವೃಂದವ ತೊರಿ ತೊರಿ ನಾಶಿಸಿ, ಗುರುವರ ತೊರಿ ತೊರಿ ನಾಶಿಸಿ, ಪರಮೂಲ ಕಾಮನ ದೈವ ನಿಂತಲಿ ನಿರುತ ನಿವಾಸಿಸಿ, शरणबसवेश्वर महाराज की, गुरुनाथ स्वामी महाराज की, सिद्धार्थ स्वामी महाराज की, साम शिव हर हर महादेव।